ಅದಕ್ಕಾಗಿ ಹಿರಿಯರು ಹೇಳುವುದು ಪ್ರತಿಯೊಂದು ಮನೆಗಳಲ್ಲೂ ಗೋವುಗಳನ್ನು ಪೂಜಿಸಬೇಕು, ಗೋವುಗಳ ರಕ್ಷಣೆಯಾಗಬೇಕು. ಹಾಗಾಗಿ ನನ್ನ ಕೆಲಸ ಗೋಪಾಲಕರ ರಕ್ಷಣೆ ಮಾಡುವುದು. ಇನ್ನು ಗೋಪಾಲಕರೊಡನೆ ಹುಳನಟ್ಟುವಂತಹ ಸಮಯಗಳಿಂದ ಗೊತ್ತಾಗಲಿಲ್ಲ. ಇಷ್ಟು ಹೊತ್ತಿಗಾಗಲೇ ನನ್ನ ಸಭಾಪ್ರವೇಶ ಮಾಡಬೇಕಾಗಿತ್ತು. ತಡವಾಗಿ ಹೋದರೆ ಅನ್ನ ಕೋಪಿಸಿಕೊಂಡಾನು. ಹಾಗಾಗಿ ಆದಷ್ಟು ಬೇಗ ಆ ಕಡೆಗೆ ಹೋಗುತ್ತೇನೆ. ವಿಶೇಷವಿದೆ. ಅಯ್ಯ, ಎಂದಿನಂತೆಯೇ ಬ್ರಾಹ್ಮಿ ಮುಹೂರ್ತಕ್ಕೆದ್ದು ನಿತ್ಯ ವಿಧಿಗಳನ್ನು ಪೂರೈಸಿ ದ್ವಾರಕಾವತಿಯ ಸಭಾ ಪೀಠವನ್ನೇರಿದ್ದೇನೆ. ತಮ್ಮ ಕೃಷ್ಣನ ಜೊತೆಗೂಡಿ ದ್ವಾರಗಳು ಅನೇಕವುಳ್ಳ ಈ ದ್ವಾರಕಾವತಿಯನ್ನು ನಿರ್ಮಿಸಿ ಯಾದವರನ್ನೆಲ್ಲ ಒಟ್ಟುಗೂಡಿಸಿ ನಾರಾಯಣಿ ಸೇನೆಯನ್ನು ಕಟ್ಟಿ ಆಡಳಿತ ನಡೆಸುತ್ತಾ ಇದ್ದೇನೆ. ಸಭೆಯಲ್ಲಿದ್ದ ಸಂದರ್ಭ ನಾರದರು ಬಂದು ಆಡಿದ ಮಾತುಗಳನ್ನು ಕೇಳಿ ರೋಷ ಬರುತ್ತದೆ. ನಮ್ಮ ಮನೆಯ
ಕೃತ್ಯವನ್ನು ಮಾಡಿದ ಕೃಷ್ಣನನ್ನು ವಿಚಾರಿಸಿ ತಕ್ಕ ಶಿಕ್ಷೆ ನೀಡುತ್ತೇನೆ. ಮರ್ಯಾದೆ ನೋಡಿಕೊಳ್ಳುತ್ತೇನೆ. ಇರಲನಕ ಗೋವಿಂದನೋ ಇರಲನಕ ಗೋವಿಂದನೋ ಸಂತತಿ ಪರಗಂಡು ಬಲಸಾಮನೋ ಓಯ್, ನನ್ನ ಊಹೆ ಸರಿಯಾಗಿ ಇದೆ. ಅಣ್ಣ ಸಿಕ್ಕಿನಲ್ಲಿ ಇರುವಾಗ ಕಾಣ್ತಾ ಇದ್ದಾರೆ. ತಡ ಮಾಡದೆ ಹೋಗಿ ವಂದಿಸುತ್ತೇನೆ. ಅಣ್ಣ, ವಂದನೆಗಳು. ಓಯ್, ಇವನಿಗೆ ಏನಾಯಿತು? ಯಾವಾಗಲೂ ಸಭಾ ಪ್ರವೇಶ ಮಾಡಿದ ಕೂಡಲೇ ಪ್ರೀತಿಯಿಂದ ಕರೆಯುತ್ತಿದ್ದ ಅಣ್ಣ ಇಂದು ಮುಖ ತಿರುಗಿಸುತ್ತಿದ್ದಾನೆ. ಇರಲಿ, ಮತ್ತೊಮ್ಮೆ ವಂದಿಸುತ್ತೇನೆ. ಅಣ್ಣ, ನಿನಗೆ ಕೃಷ್ಣನ ವಂದನೆಗಳು. ಕೃಷ್ಣ ಹೊರತಿರು ಎಲ್ಲಿದೆ ಕೃಷ್ಣ ಹೊರತಿರು ಎಲ್ಲಿದೆ ಕೃಷ್ಣನೇ ಪರಿಗಿತೆ ಮೋರೆಯನು ಕೃಷ್ಣ ಪರಿಗಿತೆ ಮೋರೆಯನು ಗುರುಳತ್ವದ ಕೈಗೊಳ್ಳಿದ ಮಾನವ ತೊರೆದೆಯು ನಿಶ್ಚಯವೋ ಕೃಷ್ಣ ನೋಡ ಸತ್ತ ಮಾನ ಬಿಟ್ಟವ ಮುರಿಯೋದು ಸತ್ತವ ಮುಖ ತಾರಿಸಬೇಡ ನಡ ಇಲ್ಲಿಂದ. ಓಯ್, ಇವನಿಗೆ ಏನಾಯ್ತು? ಯಾಕೆ ನನ್ನನ್ನು ಈ ರೀತಿಯಾಗಿ ಬೈಯುತ್ತಿದ್ದಾನೆ? ಈಗ ನಾನು ಏನು ಮಾಡುವುದು? ಒಂದು ಪೆಟ್ಟು ತಿಂದರೂ ಅಣ್ಣನ ಪೆಟ್ಟಲ್ಲವೇ? ಹೋಗಿ ಅವನಲ್ಲೇ ಕೇಳುತ್ತೇನೆ. ಅಣ್ಣ, ಏನು? ಒಂದೇ ಸಮನೆ ನನ್ನನ್ನು ಈ ರೀತಿಯಾಗಿ ಬೈಯುತ್ತಿದ್ದೀಯಲ್ಲ, ನಾನು ಮಾಡಿದ ಅಪರಾಧವಾದರೂ ಏನಣ್ಣ? ಯಾಕೆ ಅಣ್ಣ ಸಿಟ್ಟು? ಏನು ಗೊತ್ತಿಲ್ವಾ? ಇಲ್ಲಣ್ಣ, ಏನು ಗೊತ್ತಿಲ್ವಾ? ಇಲ್ಲಣ್ಣ. ನಾನೇ ಹೇಳ್ತೀನಿ ಕೇಳು. ಯಾಕೆ? ಯಾಕೆ ಸತ್ಯವಾಗಿದ್ದನ್ನು ಮಡುಗಿದ ಯಾಕೆ ಸತ್ಯಾದಿದ್ದ ನನಗನ ಮಡೋಗಿದೆ ಯಾಕೆ ಶಮಾಂತಕವೋ ನಿನಗೆ ಯಾಕೆ ಶಮಾಂತಕವೋ ಏಕೆ ಪಾದಕ ಗೈದಿಯ ಕಣ್ಣಲು ಸಿಹಗಿಲ ಕೊನೆಯೇ ಕೃಷ್ಣ ಇಲ್ಲಿ ಬಾ. ಅಣ್ಣ, ಪೂರ ವೃಂದಾವನದ ದೊರೆ ಸತ್ರಾಜಿತರ ಪರಿಚಯ ಇದೆಯೋ? ಓ, ಆತ ನಮ್ಮವನೇ ಅಲ್ಲವೇ? ಅವನ ತಮ್ಮ ಪ್ರಸೇನನ ಪರಿಚಯ ಇದೆಯೋ? ಓ, ಚೆನ್ನಾಗಿ ತಿಳಿದಿದೆ. ಆತ ಮೃಗಬೇಟೆಗೆ ಹೋದಾಗ ಸಮಯ ಸಾಧಿಸಿ ಆತನನ್ನು ಕತ್ತೆಯ ಪಾಪಿ. ಇಂತಹ ಪಾಪಿನ ಕೆಲಸ ಯಾಕೆ ಮಾಡಿದೆ? ಮಣಿಯಲ್ಲಿ ಕೊಡು ಕೊಡು. ಯಾವ ಮಣಿ ಅಣ್ಣ? ಶಮಂತಕ ಮಣಿ. ಅದು ನನ್ನಲ್ಲಿದ್ದರಲ್ಲವೇ ನಿನಗೆ ಕೊಡುವುದು? ಕೊಡುವುದಿಲ್ಲವೇ? ನನ್ನಲ್ಲಿಲ್ಲ ಅಣ್ಣ. ಕೊಡುವುದಿಲ್ಲವೇ? ಇಲ್ಲ ಅಣ್ಣ. ಕೊಡುವುದಿಲ್ಲವೇ? ಬೇಡ. ನೀನೇ ಇಟ್ಕೋ. ನಾನಂತೂ ನಿನ್ನ ಬಲೆಯಲಾರೆ. ಹೋಗುತ್ತೇನೆ. ಎಲ್ಲಿಗಣ್ಣ? ನೀನು ಮಾಡುವ ಪಾಪಗಳನ್ನು ತೊಳೆಯುವುದಕ್ಕೆ ತೀರ್ಥಯಾತ್ರೆಗೆ. ನೀನು ಹೋದರೆ ಮತ್ತೆ ಬರುವುದು ಯಾವಾಗ? ಅದೆಲ್ಲ ನಿನಗೆ ಬೇಡ. ನನ್ನ ಇಚ್ಛೆ ಬಂದಂತೆ ನಾನು ಮಾಡುತ್ತೇನೆ. ಅಣ್ಣ, ನೀನು ಹೋದರೆ ದ್ವಾರಕೆಯಲ್ಲಿ ಇದು ತೊಳೆಯ ಮೇಲೆ ಹಾಕಿಕೋ. ಅಣ್ಣ, ನಿನಗೆ ಇಷ್ಟೊಂದು ಸಿಟ್ಟು ಬಂದಿದೆಯೇ? ನೀನು ಹೋಗುವುದಾದರೆ ಹೋಗು. ಆದರೆ ಹೋಗುವ ಮೊದಲು ನನ್ನದೊಂದು ಮಾತನ್ನು ಕೇಳು. ಅಣ್ಣ, ನಾನು ಅರಿಯೆ. ಅರಿಯೆ ಪ್ರಸೇನ ಪೋದುದನು ಅರಿಯೆ ಪ್ರಸೇನ ಪೋದುದನು ನಾನರಿಯೆ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸ ಇಲ್ಲವನ ರತ್ನವನು ಬರಿದೆ ಕಪವಾದ ಬೇಟೆಯಳು ಬರಿದೆ ಕಪವಾದ ಬೇಟೆಯಳು
ಮತ್ತೆ ಅವರಿಗಾಗಿ ನಮ್ಮ ಉಗ್ರಸೇನ ಮುಪ್ಪತ್ತಿಗಳಿಗಾಗಿ. ಆದರೆ ಗೋಪಿಯಾದ ಸತ್ರಾಜಿತ ಕೊಡಲಿಲ್ಲ. ಆಮೇಲೆ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟೆ. ನೀನು ಹೇಳುವುದನ್ನು ನಾನು ನಂಬಬೇಕಾ? ಸಣ್ಣ ವಯಸ್ಸಿನಿಂದಲೇ ಕಳ್ಳತನ ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡವ ನೀನು. ನನ್ನ ಎಲ್ಲಾ ಕೆಲಸದಲ್ಲೂ ನೀನು ಜೊತೆಯಾಗಿರುತ್ತಿದ್ದೀಯಲ್ಲ, ಯಾಕೆ ಅದನ್ನೆಲ್ಲ ಮಾಡಿದ್ದು? ಕೃಷ್ಣ ಬಲರಾಮರು ಏನೇ ಮಾಡಿದರು ಪ್ರಪಂಚಕ್ಕೆ ಒಂದು ಸಂದೇಶವಿರುತ್ತದೆ ಅಲ್ಲವೇ? ಇದೆಲ್ಲ ಬೇಡ, ಕೊಡು ಬನ್ನಿ. ಅಣ್ಣ, ಸೂರ್ಯಚಂದ್ರನ ಮೇಲೆ ಆಣೆಯಾಗಿ ಹೇಳುತ್ತೇನೆ, ನಾನು ಆ ಮಣಿಯನ್ನು ಕದಿಯಲಿಲ್ಲ. ಸೂರ್ಯ ಚಂದ್ರರು ಇಲ್ಲದೆ ಇರುವ ಅಮಾವಾಸ್ಯೆಯ ದಿನ ನೀವು ಯಾಕೆ ಕದ್ದಿರಬಾರದು? ಅಣ್ಣ, ತಂದೆ ತಾಯಿಯರ ಮೇಲೆ ಆಣೆಯಾಗಿ ಹೇಳುತ್ತೇನೆ, ನಾನು ಆ ಮಣಿಯನ್ನು ಕದಿಯಲಿಲ್ಲ. ಹೆತ್ತವಳು ಒಬ್ಬಳು, ಸಾಕಿದವಳು ಇನ್ನೊಬ್ಬಳು. ನಂಬುವುದಿಲ್ಲ. ಅಣ್ಣ, ಹಾಗಾದರೆ ನೀನು ಯಾರ ಆಣೆಯನ್ನು ನೀನು ನಂಬುವುದಿಲ್ಲವೇ? ನಂಬುವುದಿಲ್ಲ. ಅಣ್ಣ, ಕೊನೆಯದಾಗಿ ನಿನ್ನ ಪವಿತ್ರವಾದ ಈ ಪಾದದ ಆಣೆಯಾಗಿ ಹೇಳುತ್ತೇನೆ, ನೀನು ಹೇಳುತ್ತಿರುವ ಕೆಲಸವನ್ನು ನಾನು ಮಾಡಲಿಲ್ಲ. ಓಯ್, ನನ್ನದು ಸ್ವಲ್ಪ ಹೆಚ್ಚಾಯ್ತಾ ಹೇಗೆ? ಇರಲಿ, ಕೃಷ್ಣನನ್ನು ಸಮಾಧಾನ ಪಡಿಸುತ್ತೇನೆ. ಕೃಷ್ಣ, ಎದ್ದೇಳು. ಇರದಿರೇನೋ ವಂಚನೆಯೋ ನೋಡುತ್ತಾ ಇರದಿರೇನೋ ವಂಚನೆಯೋ ನೋಡು ತೆರಳಿ ಬೇಗ ಕಸೇನ ನೀರವನು ತೆರಳಿ ಬೇಗ ಕಸೇನ ನೀರವನು ಕೃಷ್ಣ, ಅಣ್ಣ, ಯಾವ ಸಂದರ್ಭದಲ್ಲೂ ನೀನು ನನ್ನ ಪಾದದಾಡಿ ಹಾಕಿದವನಲ್ಲ. ಹಾಗಾಗಿ ನೀನು ಅಪರಾಧಿ ಅಲ್ಲ ಎಂಬುದು ನನಗೆ ಸ್ಪಷ್ಟವಾಗಿದೆ. ಬೇರೆ ಯಾರೋ ಬಂದು ಹೇಳುತ್ತಿದ್ದರೂ ನಾನು ನಂಬುತ್ತಿರಲಿಲ್ಲ. ಸ್ವತಃ ನಾರದರೆ ಬಂದು ಹೇಳಿದ್ದರಿಂದ ನಂಬಿದೆ. ಕೃಷ್ಣ, ಅಣ್ಣ, ತಪ್ಪು ಮಾಡದಿದ್ದರೂ ಅಪವಾದ ಬಂದಿರುವುದು ನಿಜ. ಹಾಗಾಗಿ ಮಣಿ ಏನಾಯಿತು, ಪ್ರಸೇನೆ ಏನಾದೆ ಎಂಬ ವಿಚಾರವನ್ನು ತಿಳಿದು ನಿನ್ನ